This is your MacMan. So welcome you all for MacMan Travel Vlogs. So ಇವತ್ತಿನ ನನ್ನ ಜರ್ನಿಯಲ್ಲಿ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್. ಹಾಯ್ ಗೈಸ್, ಈ ವ್ಲಾಗಲ್ಲಿ ನಾನು ನಂದು ಟ್ರಾವೆಲ್ ಜರ್ನಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಜರ್ನಿ. ಜಸ್ಟ್ ಮ್ಯಾಂಗ್ಳೂರಿಂದ ಜರ್ನಿ ಸ್ಟಾರ್ಟ್ ಆಗಿದೆ. ಟೋಲ್ ಗೇಟ್ ಹತ್ರ ಬಂದಿದ್ದೀವಿ. ಈ ಟೋಲ್ ಗೇಟ್ ಸೊ ಗೊತ್ತಿಲ್ಲ ಲೀಗಲ್ಲ ಇಲ್ಲೀಗಲ್ಲ ಅಂತ. ದುಡ್ಡು ಮಾತ್ರ ಕಲೆಕ್ಟ್ ಮಾಡ್ತಾರೆ. ಸೊ ರೋಡ್ ಮಾತ್ರ ಹೇಳ್ಕೊಳ್ಳುವಷ್ಟು ಚೆನ್ನಾಗಿಲ್ಲ, ನೋಡ್ಬೋದು. ಸೊ ಇವತ್ತು ವಾತಾವರಣ ಮಾತ್ರ ಬಹಳ ಚೆನ್ನಾಗಿದೆ. ಸೊ ಡ್ರೈವಿಂಗ್ ಮಾಡಲಿಕ್ಕೆ ಬಹಳ ಪ್ಲೆಸೆಂಟ್ ಆಗಿದೆ, ನೋಡುವ. ಸೊ ರೋಡ್ ಎಲ್ಲ ಚೆನ್ನಾಗಿದೆ. ಮೋಸ್ಟ್ಲಿ ಇವಾಗ ಆಲ್ಮೋಸ್ಟ್ BC ರೋಡಿಂದ ಹಿಡಿದು ಉಪ್ಪಿನಂಗಡಿ ತನಕ ಚೆನ್ನಾಗಿ ರೋಡ್ ಮಾಡಿದ್ದಾರೆ. ಸೊ ಡ್ರೈವಿಂಗ್ ಎಲ್ಲ ಈಸಿ ಆಗ್ಬೋದು. ಸೊ ನೀವ್ಯಾರಾದ್ರೂ ರೀಸೆಂಟಾಗಿ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಡ್ರೈವಿಂಗ್ ಮಾಡಿದರೆ ಕಾಮೆಂಟ್ ಮಾಡಿ, ರೋಡೆಲ್ಲ ಹೆಂಗಿದೆ ಅಂತ. ಸೊ ನೋಡ್ಬೋದು, ಇಲ್ಲಿಂದ ಬ್ಯಾಂಗ್ಳೂರ್ ಎಕ್ಸಾಕ್ಟ್ಲಿ 359 ಕಿಲೋಮೀಟರ್ಸ್ ಇದೆ. ಸೊ 359 ಕಿಲೋಮೀಟರ್ ಆಲ್ಮೋಸ್ಟ್ 7 hours ಬೇಕ್ ಜರ್ನಿ. ನಮ್ಮ ನೇತ್ರಾವತಿ ಬ್ರಿಡ್ಜಲ್ಲಿ ಇದ್ದೀವಿ. ಸೊ ರೋಡ್ಸ್ ಎಲ್ಲ ನೋಡುವಾಗ ಒಳ್ಳೆ ಉಂಟು. ಜರ್ನಿ ವಿಲ್ ಬಿ ಗುಡ್. ಸೊ ಆ ಕಡೆ ನೋಡ್ಬೋದು ನೇತ್ರಾವತಿ. ಸೊ ನದಿ ಫುಲ್ ಆಲ್ಮೋಸ್ಟ್ ನೀರು ತುಂಬಿ ಹರಿತಾ ಇದೆ. ಸೊ ಬಹಳಷ್ಟು ಬದಲಾವಣೆ ಆಗಿದೆ. ರೋಡ್ಸ್ ಎಲ್ಲ ಚೆನ್ನಾಗಿದೆ. ಫುಲ್ ಕಾಂಕ್ರೀಟ್ ರೋಡ್ ಇಲ್ಲಿಂದ ಉಪ್ಪಿನಂಗಡಿ ತನಕ. ಥಿಂಕ್ ಇಟ್ಸ್ ಅ ಬಿಗ್ ಪ್ರಾಜೆಕ್ಟ್, ಹೆವಿ ಇನ್ವೆಸ್ಟ್ಮೆಂಟ್. ಆಲ್ಮೋಸ್ಟ್ ಒಂದು 7-8 years ಇಂದ ನಡೀತಾ ಇತ್ತು. ಸೊ ಫೈನಲಿ ಕಂಪ್ಲೀಟ್ ಆದಂಗಿದೆ. ಕಲ್ಲಡ್ಕ ಫ್ಲೈಓವರ್. ಸೊ ಆಫ್ಟರ್ ಲಾಂಗ್ ಟೈಮ್ ಕಲ್ಲಡ್ಕದು KT ಕುಡಿಯುವ ಅಂತ. ಸೊ ಕಲ್ಲಡ್ಕ ಅಂದ ತಕ್ಷಣ ಎಲ್ರಿಗೂ ನೆನಪು ಬರೋದು KT ಅಂತ. ಸೊ ನನಗೂ ಇವತ್ತು KT ಕುಡಿಬೇಕನ್ನಿಸ್ತು. ಸೊ ಕಮೆಂಟ್ ಮಾಡಿ KT ಬಗ್ಗೆ, ಕಲ್ಲಡ್ಕ KT. ಸೊ ಭಾಳಷ್ಟು ಜನ ಈ ರೂಟಲ್ಲಿ ಟ್ರಾವೆಲ್ ಮಾಡೋರು ಸೊ ಕುಡ್ದಿರ್ಬೋದು. ಸೊ ಇವಾಗ ಫ್ಲೈಓವರ್ ಬಂದಿದೆ, ಫುಲ್ ಕಲ್ಲಡ್ಕ ಬೈಪಾಸ್ ಆಗಿದೆ. ಸೊ ಮೋಸ್ಟ್ಲಿ KT ಶಾಪ್ ಎಲ್ಲ ಹೋಗ್ಲಿಕ್ಕೆ ಕಷ್ಟ. ಸೊ ಹೋಗ್ಬೇಕಂದ್ರೆ ನೀವು ಸರ್ವಿಸ್ ರೋಡ್ ಫಾಲೋ ಮಾಡಬೇಕು. ಕಲ್ಲಡ್ಕ ಅಂದ ತಕ್ಷಣ ಫಸ್ಟ್ ಎಲ್ರಿಗೂ ನೆನಪು ಬರೋದು KT. ಸೊ ನಾನು ಫ್ಲೈಓವರ್ ಅಲ್ಲಿ ಹೋಗ್ಲಿಲ್ಲ. ಸೊ KT ಕುಡಿಬೇಕಂತ ಹೇಳಿ ಆಲ್ಮೋಸ್ಟ್ 8 ಆಗ್ತಾ ಇದೆ, 7:45. ಸೊ ರೈಟ್ ಟೈಮ್. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ KT ಕುಡಿದು ಮತ್ತೆ ಜರ್ನಿ ಕಂಟಿನ್ಯೂ ಮಾಡುವ. KT ಹತ್ರ ಇಳ್ದಿದ್ದೀವಿ. ಸೊ ಫ್ಲೈಓವರ್ ನೋಡಿ, ದೊಡ್ಡ ಫ್ಲೈಓವರ್. ಸೊ ಫ್ಲೈಓವರ್ ಆದಮೇಲೆ KT ಹೋಟೆಲ್ದು ಬಿಸ್ನೆಸ್ ಕಮ್ಮಿ ಆಗಿದೆ ಅನಿಸುತ್ತೆ ಪಾಪ. ಸೊ ಎಲ್ಲ ಫ್ಲೈಓವರ್ ಮೇಲೆ ಹೊರಟೋಗ್ತಾರೆ. ಸೊ ಒನ್ ಆಫ್ ದ ಓಲ್ಡೆಸ್ಟ್ ಹೋಟೆಲ್, ಆಲ್ಮೋಸ್ಟ್ 1952 ಅಲ್ಲಿ ಸ್ಟಾರ್ಟ್ ಆಗಿದೆ. ನೈಸ್ ಮಸಾಲ ದೋಸೆ, ಇಡ್ಲಿ ವಡ. ಸೊ ಟೇಸ್ಟಿ ಮಸಾಲ ದೋಸೆ. ಫೇಮಸ್ KT, ಕಲ್ಲಡ್ಕ ಟೀ, ವೆರಿ ಫೇಮಸ್ ಇನ್ ಕೋಸ್ಟಲ್ ಕರ್ನಾಟಕ. ಸ್ಮಾಲ್ ಟೌನು ಮ್ಯಾಂಗ್ಳೂರ್ ಹತ್ರ, ಕಲ್ಲಡ್ಕ ಅಂತ, ಆನ್ ದ ವೇ ಟು ಬ್ಯಾಂಗ್ಳೂರ್. ಸೊ ನೀವು ಈ ಕಡೆ ಬಂದ್ರಿ, ಟೀಯನ್ನು ಟ್ರೈ ಮಾಡಿ. ಸೊ ಇದಿಷ್ಟು ಫೇಮಸ್ ಯಾಕಂದರೆ ಟೀ ಡಿಕಾಕ್ಷನ್ನು, ಬ್ಲ್ಯಾಕ್ ಟೀ ಬಂದು ಮೇಲ್ಗಡೆ, ಸೊ ಹಾಲಿನ ಲೇಯರ್ ಬಂದು ಕೆಳಗಡೆ. ಸೊ ಟೀ ಮಲ್ಟಿ ಲೇಯರ್ ಇರುತ್ತೆ. ಸೂಪರ್ ಇದೆ. ದಿಸ್ ಈಸ್ ವೆರಿ ಫೇಮಸ್. ತಪ್ಪದೆ ಟ್ರೈ ಮಾಡಿ ಗೈಸ್. ರೋಡ್ಸ್ ಆರ್ ಟೂ ಗುಡ್. ಸೊ ಬಹಳ ಖುಷಿ ಆಗುತ್ತೆ ಡ್ರೈವಿಂಗ್ ಮಾಡಲಿಕ್ಕೆ. ಸೊ ಹ್ಯಾವ್ ಟು ಡ್ರೈವ್ ಸೇಫ್ಲಿ ಅಷ್ಟೇ. ಸೊ ಓವರ್ ಸ್ಪೀಡ್ ಮಾಡ್ತೀರಾ. ಬಟ್ ಈ ಬಾರಿ ಮಳೆ ಜೋರುಂಟು. ಮ್ಯಾಂಗ್ಳೂರಲ್ಲಂತೂ May 15th ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಮಳೆ ಬರ್ತಾನೆ ಇದೆ. ಸೊ ಲಾಸ್ಟ್ ಐ ಥಿಂಕ್ ಫ್ಯೂ ಇಯರ್ಸ್ ಕಂಪೇರ್ ಮಾಡಿದರೆ ಸರಿ ಮಳೆ ಜೋರುಂಟು, ಇನ್ನು ಬಿಡ್ತಾ ಇಲ್ಲ. ಸೊ ವೆದರ್ ಅಂತ ಇವತ್ತು ನೋಡ್ಬೋದು, ಸ್ಟಿಲ್ ಕ್ಲೌಡಿ ಇದೆ. ಸೊ ಡ್ರೈವಿಂಗ್ ಮಾಡಲಿಕ್ಕೆ ಅಂತೂ ಸಖತ್ತಾಗಿದೆ. ಆಕ್ಸಿಲರೇಟರ್ ಮೇಲೆ ಕಾಲು ಇಟ್ಬಿಟ್ರೆ ಅಂತ ಹೋಗ್ತಾ ಇರುತ್ತೆ. ರೋಡ್ಸ್ ಅಂತೂ
ಸಖತ್ತಾಗಿದೆ. ಸೊ ಮೇ ಬಿ ಇನ್ ನೆಕ್ಸ್ಟ್ ಒಂದು 6 ತಿಂಗಳಲ್ಲಿ ಕಂಪ್ಲೀಟ್ ರೋಡ್ 100% ಕರೆಕ್ಟ್ ಆಗ್ಬೋದು. ಸೊ ಆಲ್ಮೋಸ್ಟ್ 30 ಮಿನಿಟ್ಸ್ ಟು 45 ಮಿನಿಟ್ಸ್ ಸೇವ್ ಮಾಡ್ಬೋದು ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರು, ಎಸ್ಪೆಷಲಿ ಮ್ಯಾಂಗ್ಳೂರ್ ಟು ಉಪ್ಪಿನಂಗಡಿ ತನಕ. ಇದೇ ಯಾವಾಗಲೂ ಪ್ರಾಬ್ಲಮ್ಯಾಟಿಕ್ ರೋಡು. ಮ್ಯಾಂಗ್ಳೂರಿಂದ ಉಪ್ಪಿನಂಗಡಿ ತನಕ ಯಾವಾಗಲೂ ಹೆಡೇಕ್ ಇರ್ತಾ ಇತ್ತು. ಸೊ ಆಲ್ಮೋಸ್ಟ್ ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ಹಿಂಗೆ ಮಾತಲ್ಲಿ ಉಪ್ಪಿನಂಗಡಿ ಬಂತು. ಸೊ ಡ್ರೈವಿಂಗ್ ಗೊತ್ತಾಗ್ತಾನೆ ಇಲ್ಲ. ಸೊ ಆರಾಮಾಗಿದೆ. ಉಪ್ಪಿನಂಗಡಿ ಫುಲ್ ಬೈಪಾಸ್ ಫ್ಲೈಓವರ್ ಮಾಡಿದ್ದಾರೆ. ಸೊ ಗುಡ್. ಉಪ್ಪಿನಂಗಡಿಯಲ್ಲಿ ಹೋಗೋಷ್ಟಿಲ್ಲ. ಕಲ್ಲಡ್ಕ ಬೈಪಾಸು ಮೋಸ್ಟ್ ಆಫ್ ಜಂಕ್ಷನ್ ಪಾಯಿಂಟ್ಸ್ ಇತ್ತಲ್ಲ ಎಲ್ಲ ಫ್ಲೈಓವರ್ಸ್ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್ ಥಿಂಗ್. ಸೊ ಆಲ್ಮೋಸ್ಟ್ ನಾವು ಘಾಟ್ ಸೆಕ್ಷನ್ ಹತ್ರ ಬಂದಿದ್ದೀವಿ. ಸೊ ರೋಡ್ಸ್ ಆರ್ ವೆರಿ ಗುಡ್. ಸೊ ವೆರಿ ಕಂಫರ್ಟಬಲ್ ಡ್ರೈವ್ ಇದೆ. ಸೊ ಫೀಲಿಂಗ್ ವೆರಿ ಹ್ಯಾಪಿ ಆಫ್ಟರ್ ಲಾಂಗ್ ಟೈಮ್. ಸೊ ನಮ್ಮ ಹಾಸನ್ ಟು ಬೆಂಗಳೂರಿಗೆ ನಾವು ಡ್ರೈವ್ ಮಾಡುವಾಗ ಯಾವ ಥರ ಫೀಲ್ ಬರುತ್ತೋ ಅದೇ ಥರ ಫೀಲ್ ಬರ್ತಾ ಇದೆ. ಸೊ ಸಮ್ ಸ್ಟ್ರೆಚಸ್ ಇನ್ನ ವರ್ಕ್ ನಡೀತಾ ಇದೆ, ಬಟ್ ಸ್ಟಿಲ್ ಒಳ್ಳೆ ಇದೆ ರೋಡು. ಸೊ ಆರಾಮಾಗಿ ಡ್ರೈವ್ ಮಾಡ್ಬೋದು. ಸೊ ಐ ಥಿಂಕ್ ಮ್ಯಾಂಗ್ಳೂರ್ ಟು ಉಪ್ಪಿನಂಗಡಿ 1 ಅವರಲ್ಲಿ ರೀಚ್ ಆಗ್ಬೋದು. ಆ ಥರ ಇದೆ ರೋಡ್ ಎಲ್ಲ. ನೋಡ್ಬೋದು ರೋಡ್ಸ್ ಎಲ್ಲ ಸ್ಲೈಡಿಂಗ್ ರೋಡ್. ಸರಿ, ಸೈಡಲ್ಲೆಲ್ಲ ಫುಲ್ ಸ್ಲೈಡಿಂಗ್ಸ್ ಆಗಿದೆ. ವೆರಿ ಮಳೆ ಜಾಸ್ತಿ ಇದೆ ಕೋಸ್ಟಲ್ ಕರ್ನಾಟಕದಲ್ಲಿ. ಸೊ ನಮ್ಮ ನೋಡ್ಬೋದು ರೋಡ್ಸ್ ಎಲ್ಲ. ಸೊ ಮೊದಲೇ ಬೆಟ್ಟ ಎಲ್ಲ ಆಗಿದ್ದು ರೋಡ್ ಮಾಡಿದ್ದಾರೆ. ಸೊ ಹಾಗಾಗಿ ಮಳೆ ಜಾಸ್ತಿ ಆಗುವಾಗ ಸೊ ಸ್ಲೈಡ್ ಆಗಿ ರೋಡಲ್ಲಿ ಬೀಳುವ ಚಾನ್ಸಸ್ ಭಾಳ ಉಂಟು. ಹಿಂಗೆ ಲೆಫ್ಟಿಗೆ ವೆಹಿಕಲ್ಸ್ ಬರ್ತಿದೆಯಲ್ಲ, ಈ ಕಡೆ ಹೋದರೆ ಸೊ ನಮ್ಮ ಧರ್ಮಸ್ಥಳ. ಸೊ ಧರ್ಮಸ್ಥಳ ಕಡೆಗೆ ಹೋಗ್ಬೋದು. ಸೊ ಬಸ್ಸಸ್ ಬರ್ತಾ ಇದೆ ನೋಡಿ ಧರ್ಮಸ್ಥಳ ಕಡೆಯಿಂದ. ಹಂಗೋದ್ರೆ ಧರ್ಮಸ್ಥಳ ಹೆವಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಸೊ ನೈಟಲ್ಲೆಲ್ಲ ಥಿಂಕ್ ಡ್ರೈವ್ ಮಾಡಲಿಕ್ಕೆ ಭಾರಿ ಕಷ್ಟ ಉಂಟು. ಕಾಷನ್ ಬೋರ್ಡ್ಸ್ ಎಲ್ಲ ಅಷ್ಟೊಂದು ಹಾಕಿಲ್ಲ, ಎಲ್ಲ ಡೈವರ್ಷನ್ಸ್ ಎಲ್ಲ ಅಂದರೆ ಅಲ್ಲಿ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಕಷ್ಟ, ಸ್ವಲ್ಪ ಸೇಫಾಗಿ ಮಾಡಬೇಕು. ಸೊ ಐ ಥಿಂಕ್ ಇಲ್ಲಿಂದ ನೋಡ್ಬೋದು. ಸೊ ನಮಗೆ ಬೆಂಗಳೂರು 275, ಹಾಸನ್ 90 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿಂದ ರೋಡ್ ಚೆನ್ನಾಗಿದೆ. ಈ ಕಡೆ ಡ್ರೈವ್ ಮಾಡ್ಲಿಕ್ಕಂತೂ ಫುಲ್ ಖುಷಿ ಆಗುತ್ತೆ. ಎರಡೂ ಕಡೆ ಫುಲ್ ನೋಡ್ಬೋದು ಫಾರೆಸ್ಟ್, ಗ್ರೀನರಿ, ಎಷ್ಟು ಮರ ಇದೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ. ಸೊ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ರೈಟ್ಗೆ ಹೋದ್ರೆ ಹೋಗ್ಬೋದು. ಮಕ್ಕಳೆಲ್ಲ ಫುಲ್ ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಸುಸ್ತಾದಂಗೆ ಕೂತಿದ್ದಾರೆ. ಎನರ್ಜಿ ಸ್ವಲ್ಪ ಡಲ್ ಆಗಿದೆ. ವೆಸ್ಟರ್ನ್ ಘಾಟ್ಸ್ ಪರ್ವತ ಶ್ರೇಣಿಗಳು ಮುಂದೆ ಬರ್ತಾ ಇದೆ. ಸೊ ಆಕಾಶವನ್ನು ಮುಟ್ಟಿದಂಗೆ ಇದೆ ಪರ್ವತಗಳು. ಸೊ ಆಕಾಶ ಭೂಮಿ ಎರಡೂ ಒಂದೇ ಆದಂಗೆ ಮೋಡಗಳು ಫುಲ್ ಸುತ್ತುವರೆದಿದೆ. ನೋಡುವಾಗಲೇ ಖುಷಿ ಆಗುತ್ತೆ. ವಾವ್, ಸಖತ್ತಾಗಿದೆ. ಕಾರಲ್ಲಿ ಇದೀನಿ ಅಂತ ಮಾಡ್ತೀನಿ, ಕತ್ಕೊಂಡಿರ್ತೀನಿ ಅಷ್ಟೇ. ಸೊ ಮತ್ತೆ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ತೆಗಿತಿದ್ದಾರೆ. ಮಾತಾಡೋ just entered the God section. ಸ್ವಲ್ಪ ಸಖತ್ತಾಗಿದೆ. ಎರಡೂ ಕಡೆ ದಟ್ಟವಾದ ಈ ಮರಗಳು, ಹಾವು ತರ ಇದೆ ರೋಡ್ಗಳು, ಫುಲ್ ಟರ್ನಿಂಗ್ಸ್, ಮಜಾ ಬರುತ್ತೆ ಡ್ರೈವ್ ಮಾಡ್ಲಿಕ್ಕೆ. ಇಲ್ಲಿಂದ ಈ ಕಡೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೋದು ರೈಟ್ ಸೈಡ್. ಮೈ ಸ್ಕೂಲ್ ಪರ್ವತಗಳನ್ನು ನೋಡ್ತಾ ಇದ್ರೆ ವಾ ವಾ ವಾ, ನೀರು ಹರಿತಾ ಇದೆ. ಕಾರ್ ಎಲ್ಲ ಫುಲ್ ನಿನ್ನೆ ತಾನೇ ವಾಶ್ ಮಾಡಿದೆ. ಸೊ ಕಂಪ್ಲೀಟ್ ಹೆಂಗಾಗಿದೆ ನೋಡ್ಬೋದು.
ಸೊ ಡ್ರೈವಿಂಗ್ ಮಾಡ್ತಾ ಇದ್ರೆ ಫುಲ್ ಮಜಾ ಬರ್ತಾ ಇದೆ. ಅಮೇಝಿಂಗ್ ಡ್ರೈವ್. ಸೊ ಆಫ್ಟರ್ ಲಾಂಗ್ ಟೈಮ್ ಇಷ್ಟೊಂದು ಅಮೇಝಿಂಗ್ ಡ್ರೈವ್ ನಾನು ಯಾವತ್ತೂ ಎಷ್ಟೊಂದು ಫೀಲ್ ಆಗಲಿಲ್ಲ. ಸೊ ಜಸ್ಟ್ ಮಳೆ ಬಿದ್ದಿದೆ, ನೋಡ್ಬೋದು ಈ ಕಡೆ ನೋಡ್ಬೋದು ಫುಲ್ ರಿವರ್ ಇದೆ, ರಿವರ್ ಫ್ಲೋ ಆಗ್ತಾ ಇದೆ. ಸೊ ಪರ್ವತಗಳನ್ನು ನೋಡ್ತಾ ಇದ್ರೆ ಎಲ್ಲ ಸಖತ್ತಾಗಿದೆ. ಗಾಯ್ಸ್ ಸೂಪರ್ ವೆದರ್ ಇದೆ. ಸೊ ಆಕಾಶ ಭೂಮಿ ಎರಡು ಒಂದೇ ಆಗಿದೆ, ಆ ಥರ ಮೋಡ ಕವಿದ ವಾತಾವರಣ. ಸೊ ಊಟಿಯಲ್ಲಿ ಹೋಗಂಗೆ ಫೀಲ್ ಬರ್ತಾ ಇದೆ. ಸೊ ಊಟಿಗೆ ಹೋದ್ರೆ ಇದೇ ಥರ ಇರುತ್ತೆ. ಆಲ್ಮೋಸ್ಟ್ ಘಾಟ್ ಸೆಕ್ಷನ್ ಮೇಲ್ಗಡೆ ಇದ್ದೀವಿ. ಅಮೇಝಿಂಗ್ ಇದೆ, ಮಳೆ ಬೀಳ್ತಾ ಇದೆ. ಸೊ ಡ್ರೈವ್ ಮಾಡಲಿಕ್ಕೆ ಒಳ್ಳೆ ಖುಷಿ ಬರ್ತಿದೆ, ಬಟ್ ಅಷ್ಟೇ ಡೇಂಜರ್ ಇದೆ ಘಾಟ್ ಸೆಕ್ಷನಲ್ಲಿ. ಸೊ ಫಾಸ್ಟಾಗಿ ಹೋದರೆ ಬ್ರೇಕ್ ಹಾಕುವಾಗ ಸೊ ಟೈರ್ ಎಲ್ಲ ಸ್ಲಿಪ್ಪರೇ ಆಗುತ್ತೆ. ಅಲ್ಲಿ ಇವಾಗ ಜಸ್ಟ್ ತಾನೇ ಒಂದು ಟ್ರಕ್ ನೋಡಿದೆ, ಆಲ್ಮೋಸ್ಟ್ ಪಲ್ಟಿ ಆಗಿದೆ. ಸೊ ಫಾಸ್ಟಾಗಿ ಒಂದು ಟರ್ನಿಂಗಲ್ಲಿ ಬ್ರೇಕ್ ಹಾಕಿದ್ದಾನೆ, ಫುಲ್ ಕಂಟ್ರೋಲ್ ತಪ್ಪಿ ಉಲ್ಟಾ ಬಿದ್ದಿದೆ. ಸೊ ಘಾಟ್ ಸೆಕ್ಷನಲ್ಲಿ ಅದೊಂದು ಹೈಲಿ ಡೇಂಜರಸ್. ಎಸ್ಪೆಷಲಿ ಅದು ಮಳೆಗಾಲದಲ್ಲಂತೂ ಭಾರಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಫುಲ್ ಟರ್ನಿಂಗ್ಸು, ಹೆವಿ ಲೋಡೆಡ್ ವೆಹಿಕಲ್ಸ್ ಬರ್ತಾ ಇರುತ್ತೆ. ಸೊ ಅದು ಬೇರೆ ಕಾಂಕ್ರೀಟ್ ರೋಡ್ ಇದೆ. ಸೊ ಸ್ವಲ್ಪ ಗ್ರಿಪ್ ಎಲ್ಲ ಸಿಗೋದು ಅದು ಕಷ್ಟ. ಗಾಯ್ಸ್ ಎಷ್ಟು ಡೇಂಜರಸ್ ಅಂದರೆ ಘಾಟ್ ಸೆಕ್ಷನಲ್ಲಿ ಡ್ರೈವಿಂಗ್ ಮಾಡೋದು, ಅದು ಮಳೆ ಬರುವಾಗ. ಸೊ ಗಟ್ಟೆ ಹತ್ತಿದ ಮೇಲೆ ಒಂದು 10 ಕಿಲೋಮೀಟರ್ಸ್ ಇದೆಯಲ್ಲ, ಹೆಗ್ಗದ್ದೆಯಿಂದ ಹಿಡಿದು ನಮ್ಮ ಸಕಲೇಶ್ವರ ತನಕ ಇನ್ನೂ ವರ್ಸ್ಟ್ ಇದೆ ರೋಡು, ಜಸ್ಟ್ ಅಂಡರ್ ಕನ್ಸ್ಟ್ರಕ್ಷನ್ನು. ನೋಡ್ಬೋದು, ಇದು 3ನೇ ವೆಹಿಕಲ್ ನಾನು ನೋಡ್ತಾ ಇರೋದು ಬಿದ್ದಿರೋದು. ಜಸ್ಟ್ ಇವಾಗ ತಾನೇ ಬಿದ್ದಿದೆ ವೆಹಿಕಲ್ಲು, ಎಷ್ಟು ಡೇಂಜರಸ್ ಅಂತ. ಹಾರ್ಡ್ಲಿ ಒಂದು 10 ಮಿನಿಟ್ಸ್ ಆಗಿರ್ಬೋದು. ನಾವು ಜಸ್ಟ್ ಬರುವಷ್ಟರಲ್ಲಿ ಇದೆಲ್ಲ ಆಗ್ತಾ ಇದ್ರು ಬ್ಯಾರಿಕೇಡ್, ನೋಡ್ಬೋದು ಇಲ್ಲಿ. ನೋಡಿ ಫ್ರೆಂಡ್ಸ್, ಇಷ್ಟು ರಿಸ್ಕ್ ಆಗಿದೆ. ನೋಡ್ಬೋದು ಫುಲ್ ಟ್ರಾಫಿಕ್ ಜಾಮ್ ಇದೆ. ನೋಡಿ ಇಲ್ಲಿ ಚಾಕ್ಲೇಟ್ ವಾಟರ್ ಕುಡಿಯೋದು ಸ್ವಲ್ಪ. ಸೊ ಡ್ರೈವಿಂಗ್ ಅದು ಮಾನ್ಸೂನಲ್ಲಿ ಇಟ್ಸ್ ವೆರಿ ಡೇಂಜರಸ್, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಈ ಸ್ಟ್ರೆಚ್ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಜಸ್ಟ್ ಹಾರ್ಡ್ಲಿ ಒಂದು 5 ಕಿಲೋಮೀಟರ್ಸ್ ಟು ಸಕಲೇಶ್ವರ್, ಬಟ್ ಇಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್. ಹಾಯ್ ಗೈಸ್, ಫೈನಲಿ, ಓ ಮೈ ಗಾಡ್, ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಟ್ರಾಫಿಕ್. ಭಾರಿ ಕಷ್ಟ ಮಳೆಗಾಲದಲ್ಲಿ. ಅದು ಘಾಟ್ ಸೆಕ್ಷನಲ್ಲಿ ಟ್ರಕ್ಸ್ ಎಲ್ಲ ಬ್ರೇಕ್ ಡೌನು, ಪಲ್ಟಿ ಎಲ್ಲ ಆಗಿ ನಿಜವಾಗ್ಲೂ ಕಷ್ಟ. ಫೈನಲಿ ಘಾಟ್ ಸೆಕ್ಷನ್ ಮುಗಿಯಿತು. ಸೊ ನೋಡ್ಬೋದು, ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಸಕಲೇಶ್ವರ ಬೈಪಾಸ್ ಮಾಡಿ ಡೈರೆಕ್ಟಾಗಿ ಸಕಲೇಶ್ವರ ಹೋಗೋಷ್ಟಿಲ್ಲ. ಸೊ ಈ ರೋಡ್ ಆದಮೇಲೆ ಇಲ್ಲಿ ಇಲ್ಲ ಸಕಲೇಶ್ವರ ಯಾವಾಗಲೂ ಒಂದು ಪೇನ್ ಪಾಯಿಂಟ್, ರೋಡ್ ಸಣ್ಣದಿರ್ತಾ ಇತ್ತು, ಕಷ್ಟ ಆಗ್ತಾ ಇತ್ತು. ಸೊ ಇನ್ನು ಆರಾಮಾಗಿ ಹೋಗ್ಬೋದು. ಸೊ ಇಲ್ಲಿಂದ ಹಾಸನ್ ಹಾರ್ಡ್ಲಿ 30 ಮಿನಿಟ್ಸು, ಫ್ರಮ್ ಹಾಸನ್ ಟು ಬ್ಯಾಂಗ್ಳೂರ್ ಐ ಥಿಂಕ್ 3 ಅವರ್ಸ್, 11 ಗಂಟೆ ಆಗಿದೆ. ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಹೋಗೋ ರೋಡ್ ಭಾರಿ ಖಾಲಿ ಉಂಟು. ಸೊ ಓನ್ಲಿ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ವೆಹಿಕಲ್ ಜಾಸ್ತಿ ಬರ್ತಾ ಇದೆ, ವೀಕೆಂಡ್ ಆಗಿರೋದ್ರಿಂದ. ಧರ್ಮಸ್ಥಳ, ಸುಬ್ರಹ್ಮಣ್ಯ ಮತ್ತು ಮ್ಯಾಂಗ್ಳೂರು ಆ ಕಡೆ ಹೋಗೋ ವೆಹಿಕಲ್ಸ್ ಎಲ್ಲ ಜಾಸ್ತಿ ಉಂಟು. ಬಟ್ ಟುವರ್ಡ್ಸ್ ಬ್ಯಾಂಗ್ಳೂರ್ ವೆಹಿಕಲ್ಸ್ ಭಾರಿ ಕಮ್ಮಿ ಇದೆ. ಸಮತಟ್ಟಾದ ಒಂದು ಪ್ರದೇಶ, ಸೊ ಡ್ರೈವಿಂಗ್ ಮಾಡಲಿಕ್ಕೆ ಮಜಾ ಬರುತ್ತೆ. ನಾವು ಡ್ರೈವಿಂಗ್ ಅಂದರೆ ನೀವು ಎಂಜಾಯ್ ಮಾಡಿದರೆ ಮಾತ್ರ ಚೆನ್ನಾಗಿರುತ್ತೆ, ಎಲ್ಲ ಬೋರ್ ಆಗುತ್ತೆ. ಸೊ ಯು ಶುಡ್ ಎಂಜಾಯ್ ದ ಡ್ರೈವಿಂಗ್, ಅದು ಪ್ಯಾಷನ್ ಇರಬೇಕು. ಅದು ಲಾಂಗ್ ಡ್ರೈವ್ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಪ್ರಿಪೇರ್ ಆಗಿ ಬರಬೇಕು, ಒಳ್ಳೆ ಮ್ಯೂಸಿಕ್ ಅದು ಇದು ಪೇಷನ್ಸ್ ಇರಬೇಕು. ಸೊ ಒಂದು ಒಳ್ಳೆ ಮ್ಯೂಸಿಕ್ ಕಲೆಕ್ಷನ್ಸ್ ಎಲ್ಲ ತಗೊಂಡು, ಸೊ ಜೊತೆಗೆ ಒಬ್ಬರು ನಿಮಗೆ ಆಕ್ಟಿವ್ ಆಗಿ ಮಾತಾಡ್ತಿರ್ಬೇಕು. ಸೊ ಯು ಕ್ಯಾನ್ ಸೇ ಪಕ್ಕದಲ್ಲಿ ಇರಿಟೇಟ್ ಕೂಡ ಮಾಡ್ತಾರೆ.
ಏನು ಮಾಡೋಕ್ಕಾಗಲ್ಲ. ಇರಿಟೇಟ್ ಮಾಡಿದರೆ ಒಳ್ಳೆಯದು ಡ್ರೈವಿಂಗ್ ಮಾಡುವಾಗ. ಸೊ ನಿದ್ದೆಗಿದ್ದೆ ಬರ್ದಿರ ಮೈಂಡನ್ನು ಆಕ್ಟಿವ್ ಆಗಿಡ್ಬೋದು. ಸೊ ಯು ನೀಡ್ ಸಮ್ ಇರಿಟೇಟಿಂಗ್ ಪೀಪಲ್ ಇನ್ ದ ಕಾರ್. ವೆದರ್ ಡ್ರೈವಿಂಗ್ ಮಾಡ್ಲಿಕ್ಕಂತೂ ಸಖತ್ತಾಗಿದೆ. ಸೊ ಕೂಲ್ ಬ್ರೀಸ್, ನೈಸ್. ಸೊ ಎ ಸಿ ಕೂಡ ಬೇಕಾಗಿಲ್ಲ, ಅಷ್ಟೊಂದು ಒಳ್ಳೆ ವೆದರ್ ಇದೆ. ಫೈನಲಿ ಹಾಸನ್. ಸೊ ಹಾಸನ್ ಬಂದರೆ ಆಲ್ಮೋಸ್ಟ್ ಬೆಂಗಳೂರು ಬಂದಂಗೆ. ಸೊ ಮ್ಯಾಂಗ್ಳೂರ್ ಟು ಹಾಸನ್ ಡ್ರೈವ್ ಮಾಡೋದು ವೆರಿ ಡಿಫಿಕಲ್ಟ್ ಟಾಸ್ಕ್. ಬಟ್ ಹಾಸನ್ ಟು ಬೆಂಗಳೂರು ಸೊ ಒನ್ ಆಫ್ ದ ಬೆಸ್ಟ್. ದಟ್ ಜರ್ನಿ ಸಖತ್ತಾಗಿರುತ್ತೆ. ಮೈ ಫೇವರೇಟ್ ರೋಡ್ ಅಂತ ಹೇಳ್ಬೋದು, ಹಾಸನ್ ಟು ಬ್ಯಾಂಗ್ಳೂರ್. ವಾವ್, ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಸೂಪರ್. ಡ್ರೈವರ್ಸ್ಗೆ ಒಂದು ಸ್ವರ್ಗ ಅಂತ ಹೇಳ್ತೀವಲ್ಲ, ರೋಡ್ ಟು ಹೆವೆನ್ ಅಂತ ಹೇಳ್ಬೋದು, ಆ ಥರ ರೋಡ್ ಇದು. ಸೊ ಫುಲ್ ಮಳೆ, ವೆಟ್ ಕಂಡೀಷನ್ಸು. ಇಲ್ಲಿ ಒಳ್ಳೆ ಇತ್ತು ವೆದರು, ಬಟ್ ಡ್ರೈವಿಂಗ್ ವೆಟ್ ಕಂಡೀಷನ್ ಇದ್ರೆ ವೆರಿ ರಿಸ್ಕಿ. ಫಾಸ್ಟಾಗೆಲ್ಲ ಓಡೋಕ್ಕಾಗಲ್ಲ. ಸೊ ಫಾಸ್ಟಾಗಿ ಓಡ್ಸೋಕ್ಕೆ ಸ್ವಲ್ಪ ಕಷ್ಟ. ನನ್ನ ಮಗನಿಗೆ ಫುಲ್ಲು ಹಸಿವಾಗ್ತಿದೆ ಅಂತೆ. ಫುಲ್ಲು ಚಿಪ್ಸ್ ತಿಂದು, ಜ್ಯೂಸ್ ಕುಡ್ದು, ಇನ್ನೂ ಏನೇನು ತಿಂದ್ಯೋ ಹೇಳು. ಚಾಕ್ಲೇಟ್ಸು, ಸೊಲ್ಲ ಲಾಲಿಪಾಪ್ ಎಲ್ಲ ತಿಂದಿದ್ಯಾ? ಮತ್ತೆ ಏನೋ ತಿಂದಿಯಲ್ಲೋ? ಕಾರ್ನ್ ತಿಂದೆ, ಜ್ಯೂಸ್ ಕುಡ್ದೆ, ಪಾಪ್ಕಾರ್ನ್ ತಿಂದೆ. ಸೊ ಫೈನಲಿ ಲಂಚ್ ಟೈಮ್. ಹಾಯ್ ಗೈಸ್. ಸೊ ಲಂಚಿಗೆ ಇಲ್ಲೊಂದು ಉಗಿ ಬಂಡಿ ಅಂತ ನಿಯರ್ ಕುನಿಗಲ್ ಹತ್ರ ಒಳ್ಳೆ ಇದೆ, ನೋಡ್ಬೋದು. ಸೊ ನಿಲ್ಸಿದ್ದೀವಿ. ಗೈಸ್, ಈ ಹೋಟೆಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ನಮ್ಮದು ಟ್ರೈನ್ ಉಗಿ ಬಂಡಿ ಅಂತ ಹೇಳ್ತೀವಿ. ಸೊ ಕೋಚಸ್, ಸೊ ರೈಲ್ವೆ ಕೋಚಸ್ ಅಂತ ತಗೊಂಡು ಆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಇನ್ಸೈಡ್ ಹೋಟೆಲ್ ಎಲ್ಲ ವೆರಿ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಸೊ ಒಳ್ಳೆ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಇದೆ. ಸೊ ಎ ಸಿ, ನಾನ್ ಎ ಸಿ ಎಲ್ಲ ಇದೆ, ನೋಡ್ಬೋದು. ಸೊ ಭಾಳ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಈ ಹೋಟೆಲ್ಗೆ ವಿಸಿಟ್ ಮಾಡ್ತಿದ್ದೀನಿ. ಸೊ ಫುಡ್ ಹೆಂಗಿರುತ್ತೋ ನೋಡುವ. ಗೈಸ್, ಫುಡ್ ಆರ್ಡರ್ ಮಾಡಿದ್ದು ಬಹಳ ಚೆನ್ನಾಗಿತ್ತು. ಸೊ ವೆರಿ ಟೇಸ್ಟಿ ಇತ್ತು. ಸೊ ಐ ವುಡ್ ರೆಕಮೆಂಡ್ ದಿಸ್ ಹೋಟೆಲ್. ಗಾಯ್ಸ್, ಉಗಿ ಬಂಡಿಯಲ್ಲಿ ಊಟ ಮಾಡಿದ ಮೇಲೆ ನಮಗೆ ಫುಲ್ ಕಣ್ಣಲ್ಲಿ ಉಗಿ ಬರ್ತಾ ಇದೆ, ನಿದ್ದೆ ಬರ್ತಾ ಇದೆ. ನಿದ್ದೆ ಮಾಡೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ನಿಯರ್ ನೆಲಮಂಗಲ್. ಸೊ ಹೈ ಸ್ಪೀಡ್ ಕ್ಯಾಮ್ರಾಸ್ ಎಲ್ಲ ಹಾಕಿದ್ದಾರೆ ಹೈವೇದಲ್ಲಿ, ಮೊದಲು ಇರಲಿಲ್ಲ. ಸೊ 80 ಕ್ರಾಸ್ ಆದರೆ ಸೊ ಫೈನ್ ಬೀಳುತ್ತೆ. ಟೋಲ್ಸ್ ಉಂಟಲ್ಲ, ಎಷ್ಟಿದೆ ಲೆಕ್ಕಕ್ಕೆ ಇಲ್ಲ. ಐ ಥಿಂಕ್ ಮಿನಿಮಮ್ 300 to 400 ರುಪೀಸ್ ಬೇಕಾಗುತ್ತೆ ಮ್ಯಾಂಗ್ಳೂರಿಂದ ಬೆಂಗಳೂರು ಹೋಗ್ಲಿಕ್ಕೆ. ನೀವು ಟ್ರೈನಲ್ಲಿ 400 ರುಪೀಸ್ ಕೊಟ್ಟರೆ ಆರಾಮಾಗಿ ಹೊಡೋಗ್ಬೋದು. ಅಷ್ಟೊಂದು ಟೋಲ್ ಪ್ಲಾಜಾ ಉಂಟು, ಅಷ್ಟು ಟೋಲ್ ನೀವು ಪೇ ಮಾಡಲಿಕ್ಕೆ ಬರುತ್ತೆ. ನೆಲಮಂಗ್ಲ ಬಂತು. ನೆಲಮಂಗ್ಲ ಬಂದ್ಮೇಲೆ ಆಲ್ಮೋಸ್ಟ್ ಮನೆಗೆ ರೀಚ್ ಆದಷ್ಟು ರಿಲೀಫು. ಸೊ ನೆಲಮಂಗ್ಲದಿಂದ ಮೇ ಬಿ 1 hour ಅನಿಸುತ್ತೆ ಬೆಂಗಳೂರು. ಸೊ ಬೆಂಗಳೂರು ಸೇರಿಬಿಟ್ರೆ ಸೊ ನಮ್ಮ ಜರ್ನಿಗೆ ಒಂದು ಫುಲ್ ಸ್ಟಾಪ್ ಇಡ್ಬೋದು. ಗಾಯ್ಸ್, ಬೆಂಗಳೂರಿಗೆ ಎಂಟ್ರಿ ಆಗಿದ್ದೀವಿ. ಈ ವೆಹಿಕಲ್ಸ್ ನೋಡುವಾಗ ಭಯ ಆಗುತ್ತೆ, ಯಾವ ಸೈಡಿಂದ ಯಾರು ಬಂದು ಹೊಡಿತಾರ ಅಂತ. ನಾವು ಬೆಂಗಳೂರಿಗೆ ನೋಡಿದರೆ ಬಹಳ ಡಿಫ್ರೆನ್ಸ್ ಇದೆ. ಸೊ ಆಲ್ಮೋಸ್ಟ್ ಐಕಿಯಾ ಹತ್ರ ಹೋಗ್ತಾ ಇದ್ದೀವಿ, ನೈಸ್ ರೋಡ್. ಸೊ ಮೈಸೂರಿಗೆ ಹೋಗುತ್ತಲ್ಲ ನೈಸ್ ರೋಡ್, ಅದ್ರ ಹತ್ರ ಇದ್ದೀವಿ. ಇಲ್ಲಿ ಐ ಥಿಂಕ್ ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಶೋರೂಮ್ ಐಕಿಯಾ ಇದೆ ಇಲ್ಲೇ. ಸೊ ನಿಮ್ಗೆ ಐಕಿಯಾದಲ್ಲಿ ಏನು ಬೇಕು ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ, ನಾನಂತೂ ನೋಡಿಲ್ಲ. ಇದು ಐಕಿಯಾ ಶೋರೂಮು, ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಸೊ ಇಲ್ಲೇ ಐಕಿಯಾ ಶೋರೂಮ್ ಇರೋದು. ಸೊ ಬೆಂಗಳೂರು ಸಿಟಿ ನೋಡ್ಬೋದು.
ಬೆಂಗಳೂರು ಸಿಟಿಯಲ್ಲಿ ಡ್ರೈವಿಂಗ್ ಮಾಡೋದೇ ದೊಡ್ಡ ಸಮಸ್ಯೆ ಮಾರ್ಯ. ಸೊ ಮ್ಯಾಂಗ್ಳೂರಿಂದ 400 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡು ಬರ್ಬೋದು. ಬಟ್ ಈ ಸಿಟಿಯಲ್ಲಿ ಒಂದು 30 ಕಿಲೋಮೀಟ್ರ್ ಡ್ರೈವ್ ಮಾಡೋದು ಉಂಟಲ್ಲ ಭಾರಿ ಕಷ್ಟ. ಸ್ವಲ್ಪ ಆಚೆ ಈಚೆ ಆದರೆ ಉಂಟಲ್ಲ ಸರಿಯಾಗಿ ಹೊಡೆದ್ಬಿಟ್ಟು ಹೊರಟೋಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ವೆರಿ ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕು ಬೆಂಗಳೂರಲ್ಲಿ. ಸೊ ನೋಡ್ಬೋದು ಸಿಟಿ ಯಾವ ಥರ ಬೆಳೆದಿದೆ ಅಂತ. ಟ್ರಾಫಿಕ್ ಟೂ ಮಚ್ ಆಗಿದೆ. ಪಾಪ್ಯುಲೇಷನ್ ಮೋರ್ ದೆನ್ ಐ ಥಿಂಕ್ 1 ಕೋಟಿ ಇರಬೇಕು ಮೋಸ್ಟ್ಲಿ. ಇವಾಗ ಡೇ ಬೈ ಡೇ ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇದೆ. ಬಟ್ ಸಿಟಿ ಇನ್ಫ್ರಾ ಅಂತೂ ಡೆವಲಪ್ ಆಗಲಿಲ್ಲ ಅಷ್ಟೊಂದು. ರೋಡ್ಸ್ ಅದೇ ಉಂಟು. ಸ್ವಲ್ಪ ವೆಹಿಕಲ್ ಕಮ್ಮಿ ಇದ್ದಂಗೆ ಅನಿಸ್ತಾ ಇದೆ. ಬಟ್ ನಾವಿನ್ನ ದಾಸರಲ್ಲಿ ಇರೋದ್ರಿಂದ ಗೊತ್ತಾಗೋದಿಲ್ಲ. ಇನ್ನು ಸ್ವಲ್ಪ ಒಳಗಡೆ ಹೋದರೆ ಗೊತ್ತಾಗುತ್ತೆ. ಯಶವಂತಪುರ ಆ ಮಧ್ಯೆ ಹೋಗುವಾಗ ಗೊತ್ತಾಗುತ್ತೆ ನಮಗೆ ಯಾವ ಥರ ಇದೆ ಟ್ರಾಫಿಕ್ ಅಂತ. ನಮ್ಮ ಮೆಟ್ರೋ ಟ್ರೈನ್ ಇದು. ಸೊ ಮೆಟ್ರೋ ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಸೊ ನಿಜವಾಗ್ಲೂ ಮಜಾ ಬರುತ್ತೆ ಮೆಟ್ರೋ ಟ್ರೈನಲ್ಲಿ ಟ್ರಾವೆಲ್ ಮಾಡಿದರೆ. ಇದು ಟ್ರಾಫಿಕ್ ಬೆಂಗಳೂರದೊಂದು ಪೆರೆನಿಯಲ್ ಪ್ರಾಬ್ಲಮ್ಮು. ಇನ್ನೊಂದು ಮೆಟ್ರೋ ನೋಡಿ, ಇದಂತೂ ಹೋಗುವುದಿಲ್ಲ. ಮೆಟ್ರೋಗಂತೂ ಫುಲ್ ಮೆಟ್ರೋ. ಸೊ ಮೆಟ್ರೋ ಬಂದಮೇಲೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗಿದೆ. ಬಟ್ ಆದರೂ ಕೂಡ ಅಷ್ಟು ಇನ್ನೂ ಬಹಳಷ್ಟು ಬದಲಾವಣೆಗಳು ಬೇಕು. ಟ್ರಾಫಿಕ್ ಕಮ್ಮಿ ಆಗಬೇಕಂದ್ರೆ ಸಿಟಿ ವಾಸ್ಟಾಗಿ ಬೆಳೀತಾ ಇದೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಬಟ್ ಅದ್ರ ತಕ್ಕಂಗೆ ಡೆವಲಪ್ಮೆಂಟ್ಸ್ ಇಲ್ಲ. ಬೆಂಗಳೂರಿಗೆ 3 o'clock ಎಂಟ್ರಿ ಆದೆ ಅಟ್ಲೀಸ್ಟ್ ನೆಲಮಂಗ್ಲಾಗೆ. ಬಟ್ ಸಿಟಿಗೆ ಕ್ರಾಸ್ ಮಾಡಲಿಕ್ಕೆ 1.5 hour ತಗೊಂಡಿದೆ. ಇನ್ನೂ 45 minutes ತೋರಿಸ್ತಾ ಇದೆ. ವಾವ್, ಈ ಥರ ಟ್ರಾಫಿಕ್ಕಲ್ಲಿ ಹೆಂಗೆ ಜೀವನ ಮಾಡ್ತಾರೋ ಗೊತ್ತಿಲ್ಲ ಮಾರೆ ಬೆಂಗಳೂರು ಜನ. ಭಾರಿ ಕಷ್ಟ ಇದೆ. ಸೊ ಬೆಂಗಳೂರವ್ರ ಪಾಪ ಈ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಯಾವ ಥರ, ನಿಜವಾಗ್ಲೂ ಅವ್ರ ದೇವರು ಈ ಟ್ಯಾಕ್ಸಿ ಡ್ರೈವರ್ಸು ಇವರೆಲ್ಲ ಬೆಂಗಳೂರಲ್ಲಿ. ಒಂದು ಮೊಣಕಾಲಂತೂ ಬೇಗ ಹೊಟ್ಟೋಗ್ಬಿಡುತ್ತೆ. ಜಾಯಿಂಟ್ಸ್ ಅಂತೂ ಜಾಸ್ತಿ ದಿನ ಬರೋದಿಲ್ಲ ಈ ಥರ ಡ್ರೈವಿಂಗ್ ಮಾಡಿದರೆ. ಸೆಕೆಂಡು, ಈ ಓಲಾ ಊಬರ್ ಎಲ್ಲ ಉಂಟಲ್ಲ, ಸೊ ಅದಕ್ಕೆಲ್ಲ ಅಟ್ಯಾಚ್ ಮಾಡಿದರೆ ಮೈಲೇಜ್ ಬರೋದಿಲ್ಲ. ಎಂತ ಸಂಪಾದನೆ ಮಾಡ್ತಾರೋ, ನಿಜವಾಗ್ಲೂ ಕಷ್ಟ ಇದೆ ಪಾಪ. 1 ಕಿಲೋಮೀಟ್ರ್ ಹೋಗ್ಲಿಕ್ಕೆ 5 ನಿಮಿಷ ತಗೊತಾ ಇದೆ. ಎಂತ ವರ್ಸ್ಟ್ ಟ್ರಾಫಿಕ್. ಅದು ಸಾಟರ್ಡೆ ಈವ್ನಿಂಗ್ ಅಂದರೆ 3 o'clock ಈ ಥರ ಇದೆ. ಇನ್ನು 5-6 o'clock ಆದರೆ ಹೆಂಗಾಗುತ್ತೋ ಗೊತ್ತಿಲ್ಲ. ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಜನ ಯಾಕೆ IT ಇಂಡಸ್ಟ್ರಿ ಮತ್ತು ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬೆಂಗಳೂರಿಗೆ ಬರ್ತಾ ಇಲ್ಲ ಅನ್ನೋದಕ್ಕಿದೆ ಮೇನ್ ಕಾರಣ. ಸೊ ಈ ಥರ ಟ್ರಾಫಿಕ್ಕು, ಈ ಥರ ಕಷ್ಟ ಇದೆ ಜನರಿಗೆ. ಇನ್ನು ಎಂಪ್ಲಾಯೀಸ್ಗೆಲ್ಲ ಹೆಂಗೆ ಆಗ್ಬೋದು? ಒಂದು 10 ಕಿಲೋಮೀಟ್ರ್ ಟ್ರಾವೆಲ್ ಮಾಡಲಿಕ್ಕೆ 1 hour ಅಂದರೆ ಯಾರು ತಾನೇ ಇರ್ತಾರೆ ಇಂಥ ಸಿಟಿಯಲ್ಲಿ? ಸೊ ಆದಷ್ಟು ಬೇಗ ಈ ಟ್ರಾಫಿಕನ್ನು ಕಮ್ಮಿ ಮಾಡಬೇಕು, ಇಲ್ಲಾಂದರೆ ಭಾರಿ ಕಷ್ಟ ಆಗುತ್ತೆ ಜನಸಾಮಾನ್ಯರಿಗೆ. ಸೊ ಟ್ಯಾಕ್ಸಿ ಡ್ರೈವರ್ಗಳಿಗೂ ಅವ್ರು ದುಡಿದಿದ್ದವ್ರು ಪೆಟ್ರೋಲ್ಗೆ ಸಾಕಾಗಲ್ಲ, ಆ ಥರ ಉಂಟು ಇಲ್ಲಿ ಪರಿಸ್ಥಿತಿ. ಗೈಸ್, ಯಾರೋ ಬೆಂಗಳೂರಿಯನ್ಸ್ ಇದ್ರೆ ಕಾಮೆಂಟ್ ಮಾಡಿ, ಬೆಂಗಳೂರು ಟ್ರಾಫಿಕ್ ಲೈಫ್ ಹಿಂಗಿದೆ. ಇಷ್ಟು ಟ್ರಾಫಿಕ್ ಇರುವಾಗ ಇನ್ನು ಪೊಲ್ಯೂಷನ್ ಹೆಂಗಿರುತ್ತೆ ಇಲ್ಲಿ ವರ್ಸ್ಟ್ ಪೊಲ್ಯೂಷನ್ ಇರ್ಬೋದು. ಇಷ್ಟು ವೆಹಿಕಲ್ಗಳು ಒಂದೇ ಸಲ ಇಷ್ಟೊಂದು ಹೊಗೆ ಹೊರಗಡೆ ಬರ್ತಾ ಇದ್ರೆ ಹೆಂಗಿರ್ಬೋದು ನೋಡ್ಬೋದು. ಕನ್ಸ್ಟ್ರಕ್ಷನ್ ವರ್ಕ್ ಅಂತೂ ಲಾಸ್ಟ್ 1 year ಇಂದ ನೋಡ್ತಾ ಇದ್ದೇನೆ, ಇದು ಹಿಂಗೇ ಉಂಟು. ಸೊ ಈ ಕಬ್ಬಿಣದು ಎಲ್ಲ ನೋಡ್ಬೋದು, ರೀನ್ಫೋರ್ಸ್ಮೆಂಟ್ ಎಲ್ಲ ತುಕ್ಕಿಡ್ದಿದೆ, ಆ ಥರ ಉಂಟು. ಯಾವಾಗ ಕೆಲಸ ಆಗುತ್ತೋ ಗೊತ್ತಿಲ್ಲ. ಈ ಜಂಕ್ಷನ್ ಅಂತೂ, ಈ ಪಾಯಿಂಟಲ್ಲಿ ನಾನು ಲಾಸ್ಟ್ 1 year ಬ್ಯಾಕ್ ಬಂದಿದ್ದೆ, ಇದೇ ಥರ ಉಂಟು. ಎಂಥ ದೊಡ್ಡ ಡೆವಲಪ್ಮೆಂಟ್ ಏನಾಗಲಿಲ್ಲ. ಡೇಟು ಇಷ್ಟೊಂದು ಟ್ರಾಫಿಕ್ ಜಾಮ್ ನಾನು ಲೈಫಲ್ಲಿ ನೋಡಿಲ್ಲ. ಎಷ್ಟೋ ಸಲ ಟ್ರಾವೆಲ್ ಮಾಡಿದ್ದೀನಿ ಊರಿಗೆ. ಬಟ್ ದಿಸ್ ಟೈಮ್ ಮೇ ಬಿ ಬಿಕಾಸ್ ಆಫ್ ಐ ಥಿಂಕ್ ದಸರಾ ನವರಾತ್ರಿಗೋಸ್ಕರ ನನಗೆ ಗೊತ್ತಿಲ್ಲ. ಇವಾಗ ಅರೌಂಡ್ 5 o'clock. ಸೊ ನಾನು 3 o'clock ನೆಲಮಂಗಲ ಎಂಟ್ರಿ ಆಗಿಬಿಟ್ಟಿದ್ದೆ. ನಾನು ಅಂದ್ಕೊಂಡೆ 2 hours ಬೆಂಗಳೂರು ಕ್ರಾಸ್ ಮಾಡಿಬಿಡ್ತೀನಿ ಅಂತ. ಇನ್ನು 5 o'clock, ಇನ್ನು ITI ಗೇಟ್ ಹತ್ರ ಬಂದಿದ್ದೀನಿ ಅಷ್ಟೇ, ITI ಗೇಟ್. ಸೊ ITI ಗೇಟ್ ಕ್ರಾಸ್ ಆಗಿಬಿಟ್ರೆ ಬಚಾವಾದಂಗೆ. ಸೊ ನೋಡ್ಬೋದು ಹೆಂಗಿದೆ ವೆಹಿಕಲ್ ಮೂಮೆಂಟ್ಸ್ ಅಂತ. ಫುಲ್ ಜಾಮ್, ಎಲ್ಲ ಕಡೆಯಿಂದ ಜಾಮ್ 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 ಜಾಮ್. ಸೊ ಗಾಡ್, ಫೈನಲಿ ITI ಗೇಟ್ ಕ್ರಾಸ್ ಆಗಿದ್ವಿ. ಸೊ ನಮ್ಮ
ಕೇಬಲ್ ಹ್ಯಾಂಗಿಂಗ್ ಬ್ರಿಡ್ಜ್. ಆ ಬ್ರಿಡ್ಜ್ ಮೇಲೆ ಇದ್ದೀವಿ. ಸೊ ಬ್ರಿಡ್ಜ್ ಕ್ರಾಸ್ ಆದರೆ ಐ ಥಿಂಕ್ ಮೈ ಜರ್ನಿ ಮುಗಿದಂಗೆ. ಸೊ ನೋಡ್ಬೋದು, ಫೈನಲಿ ಬಿಟ್ ರಿಲೀಫ್. ಜೋಗ್ಲು ಕಷ್ಟ. ಮಾರ್ನಿಂಗ್ 7:15ಗೆ ಕಾರ್ ಹತ್ತಿದ್ದು, 5 o'clock ಆಯ್ತು ಇವಾಗ. ಸೊ 5:20. 10 hours ಜರ್ನಿ ನಾನ್ ಸ್ಟಾಪು. ಸೊ ಕೇಬಲ್ ಬ್ರಿಡ್ಜ್ ನೋಡ್ಬೋದು, KR ಪುರಮ್. ಫೈನಲಿ ಇದು ಕ್ರಾಸ್ ಆದರೆ ಎಲ್ಲ ಆದಂಗೆ. Oh my god. So finally my day is done. Almost ಆಯಿತು ನನ್ನ ಜರ್ನಿ. Guys, finally KR ಪುರಂ ರೀಚ್ ಆಗಿದ್ದೀವಿ. So my journey ends here. Thank you very much for watching this video. So kindly subscribe my channel. So thank you for the support. Thank you very much.